ರಾಜ್ಯದಲ್ಲಿ ಬರಗಾಲ ಇದೆ, ಆದರೆ ಅಧಿಕಾರಿಗಳ ದರ್ಬಾರ್ ಮಾತ್ರ ಜೋರಾಗಿದೆ. ಕಚೇರಿ ನವೀಕರಣಕ್ಕೆ ಅಧಿಕಾರಿಗಳಿಂದ ಕೋಟಿ ಕೋಟಿ ಖರ್ಚು. ಮೊದಲೇ ಬರಗಾಲ, ದುಡ್ಡಿಲ್ಲ. ಅದೆಲ್ಲದರ ನಡುವೆ ಅಧಿಕಾರಿಗಳು ಕೋಟಿ ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಅದು ಕೂಡ ಕಚೇರಿ ನವೀಕರಣ. ಅಧಿಕಾರಿಗಳ ಕಚೇರಿ ಕೊಠಡಿಗಳ ನವೀಕರಣಕ್ಕೆ ದುಂದು ವೆಚ್ಚ ಆಗ್ತಾ ಇದೆ. ಸರಳ ಸಜ್ಜನ ಸಚಿವರ ಇಲಾಖೆಯಲ್ಲೇ ಐಷಾರಾಮಿ ನವೀಕರಣ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ರೈತರ ಬರ ಪರಿಹಾರಕ್ಕೆ ಹಣ ಇಲ್ಲ, ಆದರೆ ಅಧಿಕಾರಿಗಳಿಂದ ಆಡಂಬರ. ಅವರ ಕಚೇರಿ ನವೀಕರಣಕ್ಕೆ ದುಡ್ಡಿದೆ, ಕೋಟಿ ಕೋಟಿ ಖರ್ಚು ಮಾಡ್ತಿದ್ದಾರೆ. ಅಧಿಕಾರಿಗಳ ಕೊಠಡಿ ನವೀಕರಣ ಮಾಡೋಕೆ ದುಂದು ವೆಚ್ಚ ಮಾಡ್ತಿದ್ದಾರೆ. ಅದರಲ್ಲೂ ಸರಳ ಸಜ್ಜನಿಕೆ ಸಚಿವರ ಇಲಾಖೆಯಲ್ಲಿ ಇಂಥದೊಂದು ಐಷಾರಾಮಿ ನವೀಕರಣ ಆಗ್ತಾ ಇದೆ. ಕಟ್ಟಡ ನೋಡ್ತಾ ಇದ್ದೀವಿ. ಲೋಕೋಪಯೋಗಿ ಇಲಾಖೆ, ಆ ಇಲಾಖೆಯ ಅಧಿಕಾರಿಗಳ ಕಚೇರಿಯ ನವೀಕರಣಕ್ಕೆ ದುಂದು ವೆಚ್ಚ ಮಾಡಲಾಗ್ತಾ ಇದೆ. ರೈತರಿಗೆ ಬರ ಪರಿಹಾರಕ್ಕೆ ಹಣ ಕೊಡಿ ಅಂದ್ರೆ ಹಣ ಇಲ್ಲ, ಅಂತಹ ಪರಿಸ್ಥಿತಿ. ಬರಗಾಲ ಇದೆ, ಆದರೆ ಅಧಿಕಾರಿಗಳ ದರ್ಬಾರ್ ಜೋರಾಗಿದೆ. ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಲೋಕೋಪಯೋಗಿ ಅಧಿಕಾರಿಗಳ ಕಚೇರಿ ಐಷಾರಾಮಿ ನವೀಕರಣದ ಸ್ಟೋರಿ. ಅಧಿಕಾರಿಗಳ ಕೊಠಡಿ ನವೀಕರಣಕ್ಕೆ ಬರೋಬ್ಬರಿ 8,24,00,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಕೆಆರ್ ಸರ್ಕಲ್ ಬಳಿ ಇದೆ ಲೋಕೋಪಯೋಗಿ ಇಲಾಖೆ ಕಚೇರಿ. ಬರಗಾಲ ಇರುವಾಗ ಇಷ್ಟೊಂದು ಆಡಂಬರದ ನವೀಕರಣ ಬೇಕಿತ್ತ? ಅದರಲ್ಲೂ ನಿಗದಿತ ಮೊತ್ತಕ್ಕಿಂತ 71% ಹೆಚ್ಚು ಪರಿಷ್ಕೃತ ಅಂದಾಜಿಗೆ ಅನುಮೋದನೆಯಾಗಿದೆ. ಮೊದಲು 4 ಕೋಟಿ ಅಂತಾಗಿತ್ತು, ಆಮೇಲೆ ಮತ್ತೆ 4 ಕೋಟಿ ಪರಿಷ್ಕೃತ ಅಂದಾಜಾಗಿದೆ. ಕೊಠಡಿ ನವೀಕರಣಕ್ಕೆ ಕಾರ್ಪೊರೇಟ್ ಸ್ಟೈಲ್ನಲ್ಲಿ ನವೀಕರಣ ಮಾಡಿಸಿದ್ದಾರೆ ಅಧಿಕಾರಿಗಳು. ದುಡ್ಡೇ ಇಲ್ಲದ ಸಂದರ್ಭದಲ್ಲಿ, ರೈತರ ಬರ ಪರಿಹಾರಕ್ಕೂ ಹಣವಿಲ್ಲದ ಸಂದರ್ಭದಲ್ಲಿ ಲೋಕಕ್ಕೆ ಉಪಕಾರಿಯಾಗಬೇಕಾದಂತಹ ಇಲಾಖೆ ತನ್ನ ಅಧಿಕಾರಿಗಳ ಕಚೇರಿ ನವೀಕರಣಕ್ಕೆ ದುಂದು ವೆಚ್ಚ ಮಾಡ್ತಾ ಇದೆ ಅಂದ್ರೆ ಲೆಕ್ಕ ಹಾಕಿ. ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ಕಚೇರಿಯ ಐಷಾರಾಮಿ ನವೀಕರಣ 8,24,00,000 ರೂಪಾಯಿ ಖರ್ಚು. ಕೆಆರ್ ಸರ್ಕಲ್ ಬಳಿ ಇದೆ ಇಲಾಖೆ. ಇದಷ್ಟೇ ಅಲ್ಲ, ಕರ್ನಾಟಕ ರಸ್ತೆ ನಿಯಂತ್ರಣ ಪ್ರಾಧಿಕಾರದ ಕಚೇರಿ ಕೂಡ ನವೀಕರಣ. ಕೆಆರ್ಡಿಡಿಎ, ಕರ್ನಾಟಕ ರಸ್ತೆ ನಿಯಂತ್ರಣ ಪ್ರಾಧಿಕಾರ, ಕೆಆರ್ಡಿಡಿಎ ಸಿಇಒ ಕೃಷ್ಣಾರೆಡ್ಡಿಗಾಗಿಯೇ ಈ ಪ್ರಾಧಿಕಾರವನ್ನು ಸರ್ಕಾರ ರಚಿಸಿದೆ. ಕಾಮಗಾರಿ ನಡೀತಿರುವ ವೇಳೆಯೇ ಕೃಷ್ಣಾರೆಡ್ಡಿಯವರ ಕಚೇರಿ ಉದ್ಘಾಟನೆಯಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರಿಂದ ಕೃಷ್ಣಾರೆಡ್ಡಿ ಕಚೇರಿ ಉದ್ಘಾಟನೆಯಾಗಿದೆ. ಕಾಮಗಾರಿಯ ಪರಿಷ್ಕೃತ ಅಂದಾಜಿಗೆ ಅಧೀಕ್ಷಕ ಸತೀಶ್ ಬಾಬು ಅನುಮೋದನೆ ಕೊಟ್ಟಿದ್ದಾರೆ. ಮೊದಲೇನು ಮೊತ್ತ ನಿಗದಿಯಾಗಿತ್ತು ಕಾಮಗಾರಿಗೆ, ಅದಕ್ಕಿಂತ ಹೆಚ್ಚಿನ ಅಂದಾಜು ಈಗ ಪರಿಷ್ಕೃತ ಅಂದಾಜು, ಅದಕ್ಕೂ ಅನುಮೋದನೆ ಸಿಕ್ಕಿದೆ. ಹಾಗಿದ್ರೆ ಕಮಿಷನ್ಗಾಗಿ ನವೀಕರಣ ಕಾಮಗಾರಿ ಅಂದಾಜು ಮೊತ್ತ ಪರಿಷ್ಕರಣೆಯಾಯ್ತಾ? ಸಾರ್ವಜನಿಕರ ತೆರಿಗೆ ದುಡ್ಡಿದೆ, ಅಧಿಕಾರಿಗಳು ಬೇಕಾಬಿಟ್ಟಿ ಖರ್ಚು ಮಾಡ್ತಿದ್ದಾರೆ. ಅಧಿಕಾರಿಗಳ ಆಡಂಬರಕ್ಕೆ ಜನರ ತೆರಿಗೆ ಹಣವನ್ನ ಬಳಕೆ ಮಾಡೋದು ಎಷ್ಟು ಸಮಂಜಸ? ಬರಗಾಲದಲ್ಲಿ ಕಚೇರಿಗಳ ಐಷಾರಾಮಿ ನವೀಕರಣದ ಅಗತ್ಯತೆಯಾದರೂ ಏನಿತ್ತು ಅನ್ನೋದು ಪ್ರಶ್ನೆ. ರೈತರ ಬರ ಪರಿಹಾರಕ್ಕೆ ಹಣ ಇಲ್ಲ, ಅಧಿಕಾರಿಗಳ ಐಷಾರಾಮಿ ಕಚೇರಿ ನವೀಕರಣಕ್ಕೆ ದುಡ್ಡು ಬಂದ್ಬಿಡ್ತಾ? ಕಾಮಗಾರಿ ಪರಿಷ್ಕೃತ ಅಂದಾಜಿಗೂ ಕೂಡ ಅನುಮೋದನೆ ಸಿಗುತ್ತೆ, ಡಬಲ್ ಆಗತ್ತೆ ಖರ್ಚು. ಲೋಕೋಪಯೋಗಿ ಅಧಿಕಾರಿಗಳ ಕಚೇರಿ ಐಷಾರಾಮಿ ನವೀಕರಣ, ಅದರ ಜೊತೆಗೆ ಕೆಆರ್ಡಿಡಿಎ ಕರ್ನಾಟಕ ರಸ್ತೆ ನಿಯಂತ್ರಣ ಪ್ರಾಧಿಕಾರದ ಕಚೇರಿ ಕೂಡ ನವೀಕರಣ. ಸಚಿವ ಸತೀಶ್ ಜಾರಕಿಹೊಳಿ ಕೃಷ್ಣಾರೆಡ್ಡಿಯವರ ಕಚೇರಿನ ಉದ್ಘಾಟಿಸಿದ್ದಾರೆ. ಕೆಆರ್ಡಿಡಿಎ ಸಿಇಒ ಕೃಷ್ಣಾರೆಡ್ಡಿ ಅವರಿಗಾಗಿಯೇ ಪ್ರಾಧಿಕಾರವನ್ನು ರಚಿಸಿದೆ ಸರ್ಕಾರ. ಕಾಮಗಾರಿ ನಡೀತಿರುವಂತಹ ಸಂದರ್ಭದಲ್ಲೇ ಕಚೇರಿ ಉದ್ಘಾಟನೆಯಾಗಿದೆ.
ಸಾರ್ವಜನಿಕರ ತೆರಿಗೆ ದುಡ್ಡು ಬೇಕಾಬಿಟ್ಟಿ ಖರ್ಚು. ದುಡ್ಡಿಲ್ಲ ಅಂದಮೇಲೆ ಕಾಮಗಾರಿ ಪರಿಷ್ಕೃತ ಅಂದಾಜಿಗೆ ಅನುಮೋದನೆ ಹೇಗೆ? ಈ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ, ಮೊದಲೇ ಬರ, ದುಡ್ಡಿಲ್ಲ, ಖಜಾನೆ ಖಾಲಿ, ಇಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ಕಚೇರಿ ನವೀಕರಣದ ಅಗತ್ಯತೆ ಆದರೂ ಏನಿತ್ತು ಅನ್ನೋ ಪ್ರಶ್ನೆ ಬರುತ್ತೆ. ಅದರಲ್ಲೂ ಕೂಡ ನಿಗದಿತ ಮೊತ್ತಕ್ಕಿಂತ ಪರಿಷ್ಕೃತವಾಗಿ ಈಗ ಅದಕ್ಕೆ ಅನುಮೋದನೆ ಕೂಡ ಆ ಮೊತ್ತಕ್ಕೆ ಸಿಗುತ್ತೆ ಅಂತ ಆದರೆ ಖರ್ಚು ವೆಚ್ಚ ಇಷ್ಟು ದುಂದು ವೆಚ್ಚವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಂದರೆ ಕಡಿವಾಣ ಆಗಿಲ್ವಾ? ಯಾಕಾಗ ಮಾಡ್ತಿದ್ದಾರೆ? ಇದರ ಹಿನ್ನೆಲೆ ಏನು, ಯಾರಿದ್ದಾರೆ ಅಂತ? ಪ್ರತಿಮಾ, ಈ ನವೀಕರಣ ಅನ್ನುವಂಥದ್ದು ಇದೆಯಲ್ಲ, ಇದು ಪ್ರತಿ ವರ್ಷ ಕೂಡ ಹಲವು ಕಟ್ಟಡಗಳಲ್ಲಿ ಮಾಡ್ತಾರೆ. ಕಾರಣ ಇದರಲ್ಲಿ ಈಸಿಯಾಗಿ ದುಡ್ಡು ಹೊಡಿಬಹುದು ಅನ್ನುವಂತ ಒಂದೇ ಒಂದು ಕಾರಣ. ನೀವು ಅಂದಾಜಿಸಿ 8 ಕೋಟಿಗೆ ಬರೀ ನವೀಕರಣಕ್ಕಾಗಿ ಖರ್ಚು ಮಾಡ್ತಾರೆ ಅಂತಂದ್ರೆ 8 ಕೋಟಿಗೆ ಒಂದು ಎಂತ ಅತ್ಯದ್ಭುತವಾದ ಒಂದು ಕಟ್ಟಡವನ್ನೇ ಕಟ್ಬಿಡ್ಬೋದು ಬೆಂಗಳೂರಿನಲ್ಲಿ. ಒಂದು ಫ್ಲೋರ್ ನ ಸುಮಾರು ಒಂದು 6-7 ಕೊಠಡಿಗಳ ನವೀಕರಣಕ್ಕೆ ನೀವು 8 ಕೋಟಿ ಖರ್ಚು ಮಾಡ್ತೀರಾ ಅಂತಂದ್ರೆ ಎಷ್ಟರ ಮಟ್ಟಿಗೆ ಇವರು ದುಂದು ವೆಚ್ಚವನ್ನ ಮಾಡ್ತಾರೆ ಮತ್ತು ಎಷ್ಟರ ಮಟ್ಟಿಗೆ ಈ ಅನುದಾನವನ್ನ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡ್ತಾರೆ ಅಂತೇಳಿ ನಾವು ಊಹೆ ಮಾಡಕ್ಕೂ ಆಗಲ್ಲ. 8 ಕೋಟಿ ಖರ್ಚು ಮಾಡಿ ನವೀಕರಣ ಮಾಡ್ತಾರೆ ಅಂದ್ರೆ ಅದಿನ್ನೆಂತ ರೀತಿಯಾದಂತ ನವೀಕರಣ ಅಂತ ನಾವು ನೋಡಿದಾಗ ಅದು ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಏನೋ ಅಂತ ಇದೆ. ಆದ್ರೆ 8 ಕೋಟಿ ಖರ್ಚು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಆಗಲ್ಲ. ಆ ರೀತಿಯಾದಂತ ನವೀಕರಣ ಇರುತ್ತೆ. ಹಾಗಿದ್ರೆ 8 ಕೋಟಿ ಎಲ್ಲಿ ಹೋಗುತ್ತೆ? ಅಧಿಕಾರಿಗಳ ದುಡ್ಡು ಹೋಗುತ್ತೆ, ಗುತ್ತಿಗೆದಾರರಿಗೆ ಕಮಿಷನ್ ಇರುತ್ತೆ, ಗುತ್ತಿಗೆದಾರರಿಗೂ ಲಾಭ ಇರುತ್ತೆ, ಅದನ್ನ ಅಪ್ರೂವ್ ಮಾಡಿದಂತ ಅಧಿಕಾರಿಗಳಿಗೂ ಕೂಡ ಲಾಭ ಇರುತ್ತೆ. ದುರಂತ ಏನಪ್ಪಾ ಅಂದ್ರೆ ಸತೀಶ್ ಜಾರಕಿಹೊಳಿ ಬಹಳ ಸರಳ ಸಜ್ಜನ ರಾಜಕಾರಣಿ, ಐಷಾರಾಮಿ ಆದಂತಹ ಜೀವನವನ್ನ ಅವ್ರು ನಡೆಸೋದಿಲ್ಲ. ಅವರ ಸರಳತೆ ಎಲ್ರಿಗೂ ಕೂಡ ಮಾದರಿ ಅಂತ ಮಾತನಾಡ್ತೀವಿ. ಆದ್ರೆ ಅವರ ಇಲಾಖೆಯಲ್ಲಿರುವಂತ ಅಧಿಕಾರಿಗಳೇ ಈ ಪ್ರಮಾಣದಲ್ಲಿ ದುಂದು ವೆಚ್ಚ ಮಾಡ್ತಾರೆ ಅನ್ನೋದು ಸಚಿವರ ಗಮನಕ್ಕೆ ಯಾಕೆ ಬರ್ಲಿಲ್ಲ ಅನ್ನೋದು ಪ್ರಶ್ನೆ. ಜೊತೆಗೆ ಕಾಮಗಾರಿ ನಡೀತಾ ಇರುವಂತ ಸಂದರ್ಭದಲ್ಲಿ ಕೃಷ್ಣ ರೆಡ್ಡಿ ಅವರ ಕಚೇರಿ ಉದ್ಘಾಟನೆಗೂ ಕೂಡ ಸಚಿವರೇ ಹೋಗಿದ್ದಾರೆ. ಬಹುಶಃ ಈ ಕಚೇರಿಗೆ 8 ಕೋಟಿ ಖರ್ಚು ಮಾಡಿದ್ದಾರೆ ಈ ನವೀಕರಣಕ್ಕೆ ಅನ್ನೋದು ಸಚಿವರ ಗಮನಕ್ಕೆ ಇತ್ತೋ ಇಲ್ವೋ ಗೊತ್ತಿಲ್ಲ. ಅದನ್ನ ತಿಳಿದುಕೊಳ್ಬೇಕಾಗತ್ತೆ. ಅದು ತಿಳಿದುಕೊಂಡಿದ್ರೆ ಬಹುಶಃ ಅವರು ಉದ್ಘಾಟನೆಗೂ ಕೂಡ ಹೋಗ್ತಾ ಇರಲಿಲ್ಲ ಮತ್ತು ಇಷ್ಟೊಂದು ಅಗತ್ಯ ಇಲ್ಲ ಅಂತೇಳಿ ತನಿಖೆಗೂ ಕೂಡ ಆದೇಶ ಮಾಡ್ಬೇಕಾಗಿತ್ತು. ಈಗ ಒಮ್ಮೆ ನವೀಕರಣಕ್ಕಾಗಿ 4 ಕೋಟಿ ಅಂದಾಜು ಮಾಡ್ತಾರೆ, ಅದು ಕಾಮಗಾರಿ ಶುರುವಾಗುತ್ತೆ. ಅದಾದ್ಮೇಲೆ ಮತ್ತೊಮ್ಮೆ 4 ಕೋಟಿ ಪರಿಷ್ಕೃತ ಅಂದಾಜಿಗೂ ಕೂಡ ಅನುಮೋದನೆಯನ್ನ ಕೊಡ್ತಾರೆ. ಸರ್ಕಾರದಲ್ಲಿ ಒಂದು ನಿಯಮ ಇದೆ, ಪರಿಷ್ಕೃತ ಅಂದಾಜಿಗೆ ಅನುಮೋದನೆ ತೆಗೆದುಕೊಳ್ಬೇಕಾದ್ರೆ ಅದಕ್ಕೆ ಅಂತ ಒಂದು ಕಮಿಟಿ ಮಾಡಿದ್ದಾರೆ. ಆ ಕಮಿಟಿಯ ಮುಂದೆ ಇಟ್ಟು ಅಪ್ರೂವ್ ಮಾಡ್ಕೊಡ್ಬೇಕಾಗತ್ತೆ. ಆದ್ರೆ ಅದೆಲ್ಲವನ್ನೂ ಮೀರಿ ಅಧಿಕಾರಿಗಳು ತಮಗೆ ಬೇಕಾದ ರೀತಿ ದುಡ್ಡು ಹೊಡೆಯೋದಕ್ಕೆ, ಕಮಿಷನ್ ಹೊಡೆಯೋದಕ್ಕೆ ಈ ನವೀಕರಣದ ಹೆಸರಿನಲ್ಲಿ ಲೂಟಿಗಿಳಿದಿದ್ದಾರೆ. ರಾಜ್ಯದಲ್ಲಿ ಬರ ಅಂತಾರೆ ಮುಖ್ಯಮಂತ್ರಿಗಳು, ಕೇಂದ್ರ ಸರ್ಕಾರ ಅನುದಾನ ಕೊಡ್ತಿಲ್ಲ, ರೈತರಿಗೆ ದುಡ್ಡು ಬರ ಪರಿಹಾರ ಕೊಡೋದಕ್ಕೆ ಆಗ್ತಾ ಇಲ್ಲ. ಈ ರೀತಿಯಾಗಿ 8 ಕೋಟಿ ನವೀಕರಣಕ್ಕಾಗಿ ಖರ್ಚು ಮಾಡುವಂತಹ ದುಂದು ವೆಚ್ಚಗಳಿಗೆ ಹಾಗಿದ್ರೆ ಕಡಿವಾಣ ಹಾಕೋರು ಯಾರು? ಪ್ರತಿ ವರ್ಷ ಕೂಡ ನವೀಕರಣದ ಹೆಸರಲ್ಲಿ ಈ ರೀತಿ 100 ಕೋಟಿ ಮಾಡ್ತಾರೆ. ಕೇವಲ ಲೋಕೋಪಯೋಗಿ ಮಾತ್ರ ಅಲ್ಲ, ವಿಧಾನಸೌಧ, ವಿಕಾಸಸೌಧ, ಶಾಸಕರ ಭವನ ನವೀಕರಣ, ಹೀಗೆ 100 ಕೋಟಿ ನವೀಕರಣಕ್ಕಾಗಿಯೇ ಈ ರೀತಿ ಪ್ರತಿ ವರ್ಷ ನವೀಕರಣ ಮಾಡುವಂತ ಅಗತ್ಯ ಏನಿರುತ್ತೆ? ಆ ರೀತಿಯಾಗಿ ಅಧಿಕಾರಿಗಳು ಒಂದು ಸಿಸ್ಟಮ್ ಇಟ್ಕೊಂಡಿದ್ದಾರೆ. ಪ್ರತಿ ವರ್ಷ ನವೀಕರಣದ ಹೆಸರಿನಲ್ಲಿ ದುಡ್ಡು ಹೊಡೆಯೋದು, ಪ್ರತಿ ವರ್ಷ ನವೀಕರಣ ಮಾಡಿದಂತ ಕಚೇರಿಗಳನ್ನ ಪುನಃ ನವೀಕರಣ ಮಾಡೋದು. ಸೊ ಇದು ಒಂದ್ ರೀತಿ ಸಂಪ್ರದಾಯ ಆಗಿದೆ ಪ್ರತಿಮಾ. ಇದಕ್ಕೆ ಕಡಿವಾಣ ಹಾಕದೇ ಇದ್ರೆ ಇಂತಹ ಒಂದು ಪ್ರಕರಣಗಳು, ಅದರಲ್ಲೂ ಜನರ ತೆರಿಗೆ ದುಡ್ಡನ್ನ ಹೀಗೆ ಅಧಿಕಾರಿಗಳು ಒಂದು ಸಿಸ್ಟಮ್ಯಾಟಿಕ್ ಆಗಿ ಲಪಟಾಯಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಗಮನಕ್ಕೆ ಈ ವಿಚಾರವನ್ನ ತರೋಣ, ಯಾವ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡೋಣ. ಪ್ರತಿಮಾ, ಥ್ಯಾಂಕ್ ಯು ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.